தர்மம் தலை காக்கும், தக்க சமயத்தில் உயிர் காக்கும். தர்மம் தலை காக்கும், தக்க சமயத்தில் உயிர் காக்கும். கூட இருந்தே குழி பறித்தாலும், கூட இருந்தே குழி பறித்தாலும் கொடுத்தது காத்து நிற்கும். செய்த தர்மம் தலை காக்கும், தக்க சமயத்தில் உயிர் காக்கும். ಆರನೇ ವರ್ಷದ ನಮ್ಮ ಮೂಪ ಸಾಹೇಬ್ರಂದರೆ ಭಕ್ತವಶಂ ಸರ್, ಡಾಕ್ಟರ್ ಭಕ್ತವಶಂ ಸರ್ ಅವರ ಪುಣ್ಯಾರಾಧನೆ ದಿನ. ಸತತವಾಗಿ 6 ವರ್ಷಗಳಿಂದ ನಾನು ಇಲ್ಲೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮಗೆ ಈ ದಿನ ಯಾಕೆ ನಾವು ತುಂಬ ಇದಾಗಿ ನೆನೆಸ್ಕೊಳ್ತೀವಿ ಅಂದರೆ, ಆ ಒಂದು ಜೀವ ಇದ್ದಿದ್ದರೆ KGFನ ಜನತೆ ಯಾವ ರೀತಿ ಇರ್ತಾಯಿದ್ರು, ಆ ಜೀವ ಹೋದ್ಮೇಲೆ ಇಲ್ಲಿನ ಪರಿಸ್ಥಿತಿ ಏನಾಗಿದೆ, ಇದ್ರ ಬಗ್ಗೆ ನಾವು ವಿಮರ್ಶನೆ ಮಾಡ್ಕೊಂಡು ಹೋದರೆ ತುಂಬ ದೂರಕ್ಕೆ ಕಳ್ಕೊಂಡು ಹೋಗುತ್ತೆ. ಆ ವಿಮರ್ಶನೆ ಬೇಕಾಗಿಲ್ಲ. ಈಗಿನ ಪರಿಸ್ಥಿತಿ, ಒಂದು ಕಡೆ BMLನಲ್ಲಿ ದಿನಗೂಲಿ ನೌಕರರು TCL ಅವರು 27ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಅವರ ಒಂದು ಹೋರಾಟ, ಅವರ ಒಂದು ಧರಣಿ. ಇನ್ನೊಂದು ಕಡೆ ಹೇಳ್ಬೇಕಂದ್ರೆ, ನಗರಸಭೆಯಲ್ಲಿ ಲಂಚ ಇಲ್ದಂಗೆ ಯಾವ ಕೆಲಸನೂ ಆಗೋದಿಲ್ಲ. ದುಡ್ಡಿದ್ರೆ ಒಳಗೆ ಬಾ ದೊಡ್ಡಪ್ಪ ಅಂತಾರೆ. ಆ ಪರಿಸ್ಥಿತಿ ನಗರಸಭೆಯಲ್ಲಿ. ತಾಲೂಕು ಆಫೀಸ್ನಲ್ಲಿ ಇವಾಗ ಮೊನ್ನೆನೂ ಒಂದು ರೇಡ್ ಆಯಿತು. ಎಲ್ಲ ಬಾಗಿಲು ಮುಚ್ಕೊಂಡು ಎಲ್ಲ ಕಳ್ಬಟ್ಟಿ ಸೈನ್ಗಳು ಹಾಕಿದ್ದೆಲ್ಲ ಒಂದು ರೇಡ್ ಆಗಿತ್ತು. ಅಲ್ಲಿನೂ ಅದೇ ಥರ ಒಂದು ಬಡವ ಬಲ್ಲಿದ ಹೋಗಿ KGF ಇತಿಹಾಸದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಹೋಗಿ ಒಂದು ಕೆಲಸ ಮಾಡಿಸ್ಕೋಬೇಕಾದ್ರೆ ಅವನ ಜಾಬ್ನಲ್ಲಿ 100, 200 ಇಲ್ಲ 1000 ಇಟ್ಕೊಂಡು ಹೋಗೋದಕ್ಕೆ ಮಾತ್ರ ಕೆಲಸ ಆಗುತ್ತೆ ಸರ್ಕಾರಿ ಕಚೇರಿಗಳಲ್ಲಿ. ಅದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಅದೇ ಭಕ್ತಣ್ಣ ಇರೋವಾಗ ಭಕ್ತಣ್ಣ ಒಂದು ಕಚೇರಿ ಒಳಗಡೆ ಹೋಗ್ತಾರೆ ಅಂದರೆ ಎಲ್ಲ ಭಯ ಪಡೋರು. ಆ ಭಯ ಈಗ ಇಲ್ದಂಗೆ ಹೋಯ್ತು. ಅದಕ್ಕೆ ಮಿಗಿಲಾಗಿ ಹೇಳ್ಬೇಕಂದ್ರೆ, ಇವತ್ತು ನಮ್ಮ ಸಮಾಜ ಸೇವಕರಾದ ಮೋಹನ್ ಕೃಷ್ಣ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಆವಾಗವಾಗ ಒಂದೊಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಹೇಳೋದೇನೆಂದರೆ, ಈ ಹೇಳಿಕೆ ಮೂಲಕ ಯಾವುದನ್ನು ನಾವು ಸಾಧನೆ ಮಾಡೋಕ್ಕಾಗೋದಿಲ್ಲ. ಇವತ್ತೇನು BML ಅವ್ರು ಧರಣಿ ಮಾಡ್ತಾರೆ, ಅದೇ ರೀತಿ ಒಂದು ನಗರಸಭೆ ಮುಂದೆ ಧರಣಿ ಮಾಡಬೇಕು, ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಬೇಕು. ಈ ರೀತಿ ಧರಣಿ ಹೋರಾಟಗಳು ಮಾಡಿದಾಗ ಮಾತ್ರ ನಾವು ಯಶಸ್ವಿ ಕಾಣೋಕ್ಕಾಗುತ್ತೆ. ಯಮನ, ನಾವು ನಿಮ್ಮ ಜೊತೆಗಿರ್ತೀವಿ ಯಾವಾಗಲೂ. ನೀವು ಇವಾಗ ಮಾಡ್ತಾ ಇರೋ ಜನಸೇವೆ ಜನಾರ್ದನ ಸೇವೆ. ಇವತ್ತು ಏನಂದರೆ 168 ಹಳ್ಳಿಗಳು, ಸುಮಾರು ಪಂಚಾಯತ್ಗಳು, ಇಲ್ಲಿನೂ ನಿಮ್ಮ ಸಾಮಾಜಿಕ ಏನು ಸೇವೆ ಮಾಡಬೇಕು, ಬಡಬಗರಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದೇ ರೀತಿ 35 ವಾರ್ಡ್ಗಳಲ್ಲೂ ಒಂದೊಂದು ವಾರ್ಡ್ನಲ್ಲೂ ನಿಮ್ಮ ಯಾರಿಗೇನು ಅಂತ ಕೇಳಿದ್ರೆ ಅದನ್ನು ಮಾಡೋಕ್ಕೆ ನೀವು ಸಿದ್ಧ ಇದ್ದೀರಿ, ಮಾಡ್ತಾನೂ ಇದ್ದೀರಿ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳಬೇಕಾಗಿರೋದೊಂದು, ಒಬ್ಬ ಜನನಾಯಕ ಹೋದ್ಮೇಲೆ ಇನ್ನೊಂದು ಜನನಾಯಕ ನಮ್ಮ ಜೊತೆಯಲ್ಲಿದ್ದಾನೆ. ಆ ಜನನಾಯಕ ಇಟ್ಕೊಂಡು ನಾವು ಮುಂದುವರಿಯೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಪಕ್ಕಾ ಜಾತ್ಯತೀತ ಜನತಾ ದಳದ ಒಂದು ತಾಲೂಕು ಅಧ್ಯಕ್ಷ. ಆದ್ರೇನು ಬಂದು ನಮ್ಮ KGF ಜನತೆಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ಹಿಂಬಾಲಿಸೋದು ನಮ್ಮ ಕರ್ತವ್ಯ. ಅದನ್ನು ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ. ಆದ್ದರಿಂದ ನಾನೇನು ಹೇಳಿದ್ರಂದರೆ, ಇಂಥ ದಿನಗಳಲ್ಲಿ ನೀವು ಬಂದು ಅವ್ರಿಗೊಂದು ಮಾಲಾರ್ಪಣೆ ಮಾಡಿ ಅವರು ಮನಸ್ಸಿಗೆ ಶಾಂತಿ ದೊರಕಲಿ ಅಂತ ಹೇಳಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ನೀವು ಏನೇ ಮಾಡಬೇಕಾದ್ರೂ ಹೋರಾಟದ ಮೂಲಕ ಎಲ್ಲ ಮಾಡಿದಾಗ ಮಾತ್ರ ನಾವು ಗೆಲುವನ್ನು ಸಾಧಿಸಲು ಸಾಧ್ಯ ಆಗುತ್ತೆ ಮೋಹನ್ ಕೃಷ್ಣ ಸರ್ ಅಂತ ಹೇಳಿ, ಅದೇ ರೀತಿ ಇವತ್ತಿನ KGF ಪರಿಸ್ಥಿತಿ ತಗೊಳ್ಳಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಈ ಊರಿನಲ್ಲಿ ಜನರಿಂದ ಆಯ್ಕೆಯಾದ ವ್ಯಕ್ತಿಗಳು ಕಣ್ಮರೆಯಾಗಿದ್ದಾರೆ. ಅವ್ರನ್ನ ಎದುರಿಸಿ ಒಂದು ಹೋರಾಟ ಮಾಡೋದಾಗಲಿ, ಒಂದು ಸರ್ಕಾರಿ ನೌಕರರು ಅವ್ರನ್ನ ಎದುರಿಸ್ಕೊಂಡು ಯಾವ ಕೆಲಸನೂ ಮಾಡ್ತಾ ಇಲ್ಲ. ಇವೊಂದು ಹೇಳ್ತೀನಿ, ಕೋಲಾರದಿಂದ ಆಪ್ರೇಟ್ ಆಗುತ್ತಪ್ಪ KGFದು ಆಪ್ರೇಷನ್ನು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ.
ಇಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಾ, ಅದಕ್ಕೆ ಅವ್ರು ಗುಲಾಮರಾಗ್ತಾರೆ. ಯಾಕೆಂದ್ರೆ ಇಷ್ಟು ದಿನ ನಾನು ಏನು ಮಾತಾಡೋಕೆ ಹೋಗ್ಲಿದ್ದ ಕಾರಣ ಇದೆ. ಆದರೆ ಇವತ್ತು ಯಾಕೆಂದ್ರೆ ನನಗೆ ಆತ್ಮಧೈರ್ಯ ಕೊಟ್ಟು ನಾನು ಇಷ್ಟು ಬೆಳೆಸ್ತು ನಮ್ಮ ಭಕ್ತವತ್ಸಲ ಎದುರಿನಲ್ಲಿ ಮಾತಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ಏನು ಹೇಳ್ತೀನಿ ಅಂದರೆ, ಈ ನಗರಸಭೆಯಲ್ಲಿ ಪೌರಾಯುಕ್ತರಾಗಿದ್ದಾರಲ್ಲ ಅವರು ಒಬ್ಬ ಗುಲಾಮ, ಅವನು ಇಂಜಿನಿಯರ್ ಒಬ್ಬ ಇದ್ದಾನೆ, ಅವನು ಗುಲಾಮ. ಯಾರಿಗೆ? ಕೋಲಾರ್ನಲ್ಲಿರೋರಿಗೆ. ಹೆಸರು ಬೇಕಾಗಿಲ್ಲ. ಹೆಸರು ಹೇಳಿದೆ ಯಾಕೆ ಹೇಳ್ತೀನಿ ಅಂದರೆ ಎಲ್ರಿಗೂ ಗೊತ್ತು. ಇದನ್ನು ದೊಡ್ಡದಾಗಿ ವಿವರಣೆ ಮಾಡೋದು ಬೇಕಾಗಿಲ್ಲ. ಒಂದು ಕಡೆ ಅದು ನಡೀತಾ ಇದೆ. ಇನ್ನೊಂದು ಕಡೆ ಇವಾಗ 35 ವಾರ್ಡ್ನಲ್ಲಿ 35 ಕೌನ್ಸಿಲರ್ಸ್ ಇದ್ದಾರೆ. ಈಗ ಇನ್ನೂ ಅವ್ರದ್ದು 10 ತಿಂಗಳು 8 ತಿಂಗಳು ಅವಧಿ ಇದೆ. ಇದನ್ನ ಭಕ್ತವತ್ಸಲ 2018 ತೀರೋದ್ರಲ್ಲ, ಆವಾಗಲೇ ಈ ಸಬ್ಜೆಕ್ಟ್ನ ತಗೊಂಡು ಬಂದರು. ಪುತ್ಥಳಿ ಇಡಬೇಕು ಅವ್ರದ್ದು ನಗರಸಭೆ ಮುಂದೆ ಅಂತ. ಇದು 4.5 ವರ್ಷ ಆಯಿತು. ಇಲ್ಲೆಲ್ಲ ಈ ಪುತ್ಥಳಿ ತಗೊಂಡು ಬಂದು ಇಡಬೇಕು ಅಂತ ಬಂದ ಸಬ್ಜೆಕ್ಟ್ ನಗರಸಭೆಯಲ್ಲಿ. ಯಾಕೆಂದ್ರೆ ಅದು ಅವಧಿ ಮುಗಿತಾ ಇದೆ. ಈ ಕೌನ್ಸಿಲರ್ ಏನು ಮಾಡ್ತಾ ಇದ್ದಾರೆ? ಯಾಕಪ್ಪ ಇದಕ್ಕೊಂದು ಹೋರಾಟ ಮಾಡಬಾರ್ದ ನೀವು? ಇಂಥ ಒಂದು ಮಹಾನಾಯಕನಿಗೆ ಯಾಕೊಂದು ಹೋರಾಟ ಮಾಡಿ ನಗರಸಭೆಯಲ್ಲಿ ಮಾಡಿದ್ದ ಇರೋ ಕಮಿಷನರ್ಗೆ ಹೇಳೋಕ್ಕಾಗಲಿಲ್ವಾ ನಿಮ್ಮ ಕೈನಲ್ಲಿ? ಇದನ್ನು ನಾನು ಅವ್ರನ್ನ ತಪ್ಪಾಗಿ ಭಾವಿಸಿ ಮಾತಾಡ್ತಾ ಇಲ್ಲ. ಯಾಕೆಂದರೆ ಒಬ್ಬ ಮಹಾನಾಯಕ ಆಗಿ 6 ವರ್ಷ ಆಗಿದೆ ತೀರೋಗಿ, ಅವ್ರದ್ದೊಂದು ಪುತ್ಥಳಿ ಇಡೋದಕ್ಕೆ ಇರೋ ನಗರಸಭೆ ಸದಸ್ಯರಿಗೆ ನಿಮ್ಮ ಕೈನಲ್ಲಿ ಆಗಲಿಲ್ವಾ? ನಿಮ್ಮನ್ನು ಯಾರು ಇವಾಗ ಪೌರಾಯುಕ್ತನ ಕಂಟ್ರೋಲ್ ತೊಗೊಂಡು ಅದನ್ನು ಮಾಡ್ಸೋಕ್ಕೆ ನಿಮ್ಮ ಕೈನಲ್ಲಿ ಆಗಲಿಲ್ವಾ? ಇದೇ ತಹಸೀಲ್ದಾರ್ ಆಫೀಸ್ನಲ್ಲಿ ಹೋಗ್ಬಿಟ್ಟು ಇದನ್ನು ಮುಂದುವರಿಸಿ ಅದನ್ನು ಪುತ್ಥಳಿ ಮಾಡೋಕ್ಕಾಗಲಿಲ್ವಾ? ಇದು ಮನಸ್ಸು ನೋವಾಗಿ ಈ ಮಾತನ್ನು ಹೇಳ್ತಾ ಇದ್ದೀವಿ. ಅದರಿಂದ ನಗರಸಭೆ ಸದಸ್ಯರು ಇನ್ನೊಂದು ಸಾರಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇರೋ 8 ತಿಂಗಳಲ್ಲಿ ಆ ಪುತ್ಥಳಿ ಏನಾದೊಂದು ಮಾಡಿದ್ರೆ ನೀವು ನಗರಸಭೆ ಸದಸ್ಯರಿಗೆ ಸಾರ್ಥಕವಾಗುತ್ತೆ. ಆದ್ದರಿಂದ ಇವತ್ತು ನಮ್ಮ ಅಂಗಡಿ ಹತ್ರ ಬಂದು ಇವತ್ತು ಸನ್ಮಾನ್ಯ ಭಕ್ತವತ್ಸಲ ಡಾಕ್ಟರ್ ಅವರಿಗೆ ಪುಣ್ಯಾರ್ಧನ ತಿಥಿಯಲ್ಲಿ ಇವತ್ತು ಮೋಹನ್ ಕೃಷ್ಣ ಅವರು ಭಾಗವಹಿಸಿದ್ರು. ಅವರ ಸಮಾಜ ಸೇವೆ ಹಿಂಗೆ ಮುಂದುವರಿಲಿ, ಒಂದು ಒಳ್ಳೆಯ ಅವ್ರ ಥರ ಇವರು ಒಂದು ಜನನಾಯಕನಾಗಲಿ ಅನ್ನೋದು ಅವರ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ. ಇವತ್ತು ನಮ್ಮ ಭಕ್ತಣ್ಣನವ್ರ ಮನೆಯಲ್ಲಿ ಮೋಹನ್ ಕೃಷ್ಣ ಸರ್ ಒಂದು ಮಾತು ಹೇಳಿದ್ರು, ನಗರಸಭೆಯಲ್ಲಿ ಹಣ ಇಲ್ವಾ, ನಗರಸಭೆ ಕೈಯಿಂದ ಮಾಡೋಕ್ಕಾಗಲಿಲ್ವಾ, ಅದನ್ನು ನಾವು ಮಾಡಿಸೋಣ, ನಾವು ಅಂದರೆ ಅವ್ರು ಮಾಡಿಸೋಣ ಅಂತ ಹೇಳಿದರು. ಅದಕ್ಕೆ ನಾವು ಉಗಿಬೇಕು. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಸಮಾಜ ಸೇವಕರು ಒಬ್ಬ ಜನನಾಯಕರು ಬಂದು ನಾನು ಮಾಡ್ತೀನಿ ಅಂತ ಮುಂದೆ ಬರೋವಾಗ ಒಂದು ನಗರಸಭೆನ ಪುರಸಭೆ ಇದ್ದಿದ್ದು ನಗರಸಭೆ ಮಾಡಿ, ತಿರ್ಗಾ ಬಂದು ಸ್ಯಾನಿಟರಿ ಬೋರ್ಡ್ ಇದ್ದನ್ನ ಪುರಸಭೆ ಮಾಡಿ, ಪುರಸಭೆಯಿಂದ ನಗರಸಭೆ ಮಾಡಿ, ಹಿಂಗೆಲ್ಲ ಬಂದ ಕಾಲಾವಧಿಗಳಲ್ಲಿ ಅವ್ರು ಬಂದ್ರಲ್ಲ 35 ವರ್ಷ KGF ಇತಿಹಾಸನ. ಅದಕ್ಕೆ ಆ ನಗರಸಭೆಯಲ್ಲಿ ಬರ್ತಾರಲ್ಲ ಕಮಿಷನರ್ಗಳು, ಪೌರಾಯುಕ್ತರು AW ಅನ್ನೋರು ಇವ್ರು ಬರ್ತಾರಲ್ಲ, ಇವರಿಗೆ ಅರಿವಿರಬೇಕು. ಈ ಅರಿವನ್ನು ಯಾರು ಮೂಡಿಸ್ಬೇಕು? ನಗರಸಭೆ ಸದಸ್ಯ ಮೂಡಿಸ್ಬೇಕು. ಈ ಕೆಲಸ ಇವರು ಮಾಡಿಲ್ಲ, ಆ ಕೆಲಸ ಅವರು ಮಾಡಿಲ್ಲ. ಅದರಿಂದ ಇವ್ರು ಮಾಡ್ತೀನಿ ಅಂತ ಮುಂದೆ ಇವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.